ಯಾರ ಒಲವು ಯಾರ ಕಡಿಗೂ ಇಂಥ ಪ್ರೇಮದಾಟದಿ ಯಾರ ಪಾಲು ಯಾರಿಗೂ. ಮಮ್ಮಿ ನಿಂದು ತಲೆನೋ ಕ್ಯಾಲ್ಕುಲೇಟರ್ ಗೊತ್ತಾಗ್ತಾ ಇಲ್ಲ. ಕಂಪ್ಯೂಟರ್. ಯಾವಾಗಲೂ ಏನಾದರೂ ಒಂದು ಯೋಚನೆ ಮಾಡ್ತಾನೇ ಇರ್ತೀಯಲ್ಲ ಮಮ್ಮಿ. ಈ ಶ್ರೀವಲ್ಲಿ ಹೇಗೋ ಸುಬ್ಬುನ ಮದುವೆಯಾಗಿ ಮನೆಗೆ ಸೊಸೆಯಾಗಿ ಬಂದ್ಬಿಡ್ತಾ ಇದ್ಲು. ನನ್ನ ಹೆಂಡತಿ ಹೇಳ್ದಾಗೆ ಶ್ರೀವಲ್ಲಿಗಿಂತ ಒಳ್ಳೆ ಹುಡುಗಿ ಸಿಗಕ್ಕ ಸಾಧ್ಯನೇ ಇಲ್ಲ. ಒಂದೇ ಛತ್ರದಲ್ಲಿ ಒಂದೇ ಖರ್ಚಲ್ಲಿ ಧಾಮ್ ಧೂಮ್ ಅಂತ ಮದುವೆಯಾಗಿ ಈ ಮನೆಗೆ ಸೊಸೆಯಾಗಿ ಬಂದ್ಬಿಡ್ತಿದ್ಲು. ಆದ್ರೆ ನೀನು ಮಾತ್ರ ಅವ್ರ ಮದುವೆಗೆ ಕಲ್ಲಾಗ್ತಿದ್ದಲ್ಲ, ಯಾಕೆ? ಯಾಕೆ ಹಾಕ್ತಿದ್ದೀನಿ ಅಂದ್ರೆ ಹಾಕ್ತೀನಿ ಕಣ. ತಲೆ ಮೇಲೆ ತಲೆ ಬಿದ್ರು ಈ ಮದುವೆನ ತಡಿತೀನಿ. ಶ್ರೀವಲ್ಲಿ ಸುಬ್ರಹ್ಮಣ್ಯನ ಮದುವೆನ ನಾನು ತಡಿತೀನಿ. ಯಾರೋ ತಲೆ ಇಲ್ದವ್ರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ನಮ್ಮ ಕಾರ್ತಿಕೇಯನ ಜೀವನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ. ಹಾಗೆ ನನ್ನ ಕನಸುಗಳು ಹಾಳಾಗೋದಕ್ಕೂ ಬಿಡೋದಿಲ್ಲ. ಮಮ್ಮಿ, ಸುಬ್ಬು ಮದುವೆಗೂ ನಿನ್ನ ಕನಸಿಗೂ ಏನ್ ಲಿಂಕು ಅಂತ? ಏನು ಅನ್ನೋ ಹುಳ ಕೊರೀತಿದೆ ಅಲ್ಲ ನಿನ್ ತಲೆಯಲ್ಲಿ. ಆಯ್ತು, 1 ನಿಮಿಷ ಇದೆ. ನೋಡ, ಈ ಕೂಡಲೇ ಇಷ್ಟು ಕೆಲಸಗಳಾಗಬೇಕು. ಆಮೇಲೆ ಈ ಟೆಂಡರ್ ಸಿಕ್ಕಿರೋರ್ನೆಲ್ಲ ಕರೆದು ಒಂದು ಮೀಟಿಂಗ್ ಅರೇಂಜ್ ಮಾಡು. ಸರಿ ಅಣ್ಣ, ಹಾಗೆ ಮಾಡ್ತೀನಿ. ಆಮೇಲೆ ಅವಳು ಹೇಗಿದ್ದಾಳೆ? ಯಾರಣ್ಣ? ಶ್ರಾವಣಿ ಹೇಗಿದ್ದಾಳೆ? ಅವಳಿಗೆ ಏನಾಗಿದೆ ಅಣ್ಣ? ಆರಾಮಾಗಿದ್ದಾಳೆ. ಆರಾಮಾಗೇನೋ ಇರ್ತಾಳೆ, ಆದ್ರೆ ಖುಷಿಯಾಗಿದ್ದಾಳ? ಅದ್ರ ಬಗ್ಗೆ ನಿನಗೇನಾದ್ರು ಗೊತ್ತಾ? ಅವಳು ಯಾವಾಗಲೂ ಖುಷಿಯಾಗಿ ಇರ್ತಾಳಣ್ಣ. ಯಾವಾಗಲೂ ಖುಷಿಯಾಗಿರೋರು ನಾವು ಖುಷಿಯಾಗಿದ್ದೀವಿ ಅಂತ ನಮಗೆ ತೋರಿಸ್ತಾ ಇರ್ತಾರಷ್ಟೇ. ಆ ವಿಷಯ ಬಿಡು. ನಾನೇನೋ ಮದುವೆ ನಿರ್ಧಾರ ಮಾಡಿಬಿಟ್ಟೆ. ಒಂದು ಹೆಣ್ಣಾಗಿ ನನಗೆ ಮದುವೆ ಈಗ ಬೇಕು ಅಥವಾ ಈಗ ಬೇಡ ಅನ್ನೋದು ಅವ್ರ ಮನಸ್ಸಲ್ಲೂ ಇರುತ್ತಲ್ವ. ನಾನೇನೋ ಆ ಥರದಲ್ಲಿ ನಿರ್ಧಾರ ತಗೊಂಡ್ಬಿಟ್ಟೆ. ನಾನು ಮಾತು ಕೊಟ್ಟಿದ್ದೀನಿ ಮಾತ್ರಕ್ಕೆ ಅವಳು ಒಪ್ಕೊಂಡ್ಲೋ ಏನೋ. ಇಲ್ಲ ಅಣ್ಣ, ಅವಳು ಮನಸ್ಸಿಂದ ತುಂಬ ಖುಷಿಯಾಗಿದ್ದಾಳೆ. ಮದುವೆ ವಿಷಯ ಗೊತ್ತಾದ್ಮೇಲಂತೂ ಅವಳು ಮುಂಚೆ ಎಷ್ಟು ಖುಷಿಯಾಗಿದ್ದು ಅವ್ರು ಜಾಸ್ತಿ ಇದ್ದಾಳೆ. ಅವಳಿಗೆ ಮದುವೆಗೆ ಇಷ್ಟ ಇದೆ ಅಣ್ಣ. ಈಗ ಅವಳಿಗೆ ಒಳ್ಳೆ ಹುಡುಗ ಸಿಗ್ಬೇಕಷ್ಟೆ. ಈಗ ಸಮಾಧಾನ ಆಯ್ತು ನೋಡ ನಿನ್ನ ಮಾತು ಕೇಳಿದ್ಮೇಲೆ. ನಾನು ಇದುವರೆ ತನಕ ಅವಳ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಅವಳು ಯಾವ ವಿಷಯದ ಬಗ್ಗೆನೂ ನಾನು ತಲೆನೇ ಕೆಡಿಸ್ಕೊಂಡಿರ್ಲಿಲ್ಲ. ಆದರೆ ಮದುವೆ ವಿಷಯ ಅನ್ನೋದು ಬಂದಾಗ ನನ್ನಿಂದ ತಾತ್ಸಾರ ಮಾಡೋಕ್ಕಾಗಲಿಲ್ಲ. ಮದುವೆ ಅದೊಂದು ದೊಡ್ಡ ಜವಾಬ್ದಾರಿ. ಅವಳ ಜೀವನ, ನಾವು ಅವಳ ಜೀವನನ ಇನ್ನೊಬ್ಬರ ಕೈಲಿ ಕೊಡ್ತಾ ಇದ್ದೀವಿ ಅಂದಮೇಲೆ ನಾವು ಅವಳು ಎಂಥ ಮನೆ ಸೇರ್ತಾ ಇದ್ದಾಳೆ ಅನ್ನೋದು ನೋಡಲೇಬೇಕು. ಮನೆಯವ್ರು ಎಲ್ಲರೂ ಅವಳನ್ನ ಚೆನ್ನಾಗಿ ಪ್ರೀತಿ ಮಾಡಬೇಕು. ಅವಳು ಬಲಗಾಲಿಟ್ಟು ಹೊಸಲು ದಾಟಿತು ಅಂದ್ರೆ ಆ ಮನೆಯವ್ರು ಎಂಥ ಪರಿಸ್ಥಿತಿಲಿದ್ರು ಅವ್ರ ಮುಖದಲ್ಲಿ ಖುಷಿ ಕಾಣುತ್ತದೆ. ಅವಳಿಗೆ ಈ ಮನೆಯಲ್ಲಿ ತಾಯಿ ಪ್ರೀತಿ ಸಿಗಲಿಲ್ಲ, ತಂದೆ ಪ್ರೀತಿನೂ ನನಗೆ ಕೊಡಲಿಲ್ಲ. ಆದರೆ ಅವಳು ಹೋಗೋ ಮನೆಯಲ್ಲಿ ರಾಣಿಯಾಗಿರ್ಬೋದು. ಅವಳು ಹೋಗೋ ಮನೆಯಲ್ಲೇ ಶ್ರಾವಣಿ ಮೇಡಮ್ ಅವ್ರು ಬಂದ್ರು. ಈಗ ಹೋಗ್ತೀರ? ಹೋಗ ನೋಡೋಣ ಅದು ಹೆಂಗ್ ಹೋಗ್ತೀಯ? ಏನೇನು ನೋಡ್ತಾ ಇದೀಯಾ? ಕುಡಿಯಕ್ಕೆ ಮಜ್ಜಿಗೆ ತಗೊಂಡು ಇರ್ಲಿ ಈಗ ತರ್ತೀನಿ. ಅಮ್ಮೋರೆ ಬನ್ನಿ, ಕೂತ್ಕೊಳ್ಳಿ. ಬನ್ನಿ ಅಮ್ಮೋರೆ.
ಸುಬ್ಬು ಫ್ಯಾನ್ ಹಾಕೋ, ಬಿಸಿಲಲ್ಲಿ ಬಂದಿರ್ತಾರೆ. ಅವಳ ಮನೆಗೆ ತಂಗಾಳಿಯಾಗಿ ಹೋಗ್ಬೇಕು, ನಂದಾದೀಪ ಆಗಿ ಬೆಳಗ್ಬೇಕು. ಅವಳಲ್ಲಿರೋ ದೊಡ್ಡ ಮನೆ ಗುಣನ ಎಲ್ಲರೂ ಗೌರವಿಸ್ಬೇಕು. ತಗೊಳ್ಳಿಮ್ಮ. ನೋಡಿದ್ರ, ನೀವು ಬರ್ತಿದ್ದ ಹಾಗೆ ಮನೆಯೆಲ್ಲ ತಣ್ಣಗಾಗೋಯ್ತು. ಮನೆಯವ್ರಿಗಾಗ್ಲಿ ಮನ್ಸಿಗಾಗ್ಲಿ ಎಂಥ ಕಿರಿಕಿರಿ ಇದ್ರೂ ನಿಮ್ಮನ್ನು ನೋಡ್ತಿದ್ದ ಹಾಗೆ ಎಲ್ಲ ಮರ್ತೋಗುತ್ತೆ. ದೊಡ್ಡ ಮನೆಗೆ ದೊಡ್ಡ ಮನೆಯವ್ರಿಗೆ ಇರೋ ಶಕ್ತಿ ಅದು. ನ್ಯಾಯ ಹೇಳಿ ಅದೆಷ್ಟು ಮನೆ ಉಳಿಸಿದ್ದಾರೆ ದೊಡ್ಡ ಮನೆಯವರು. ಸಾಂತ್ವನ ಹೇಳಿ ಅದೆಷ್ಟು ಮನೆನ ಕಾಪಾಡ್ಕೊಂಡಿದ್ದಾರೆ ದೊಡ್ಡ ಮನೆಯವರು. ಸಹಾಯ ಮಾಡಿ ಎಷ್ಟೋ ಜೀವಗಳಿಗೆ ಆಸರೆ ಆಗಿದ್ದಾರೆ ದೊಡ್ಡ ಮನೆಯವರು. ನೀವು ಈ ಮನೆ ಕಾಲಿಡ್ತಿದ್ದ ಹಾಗೆ ಯಾವಾಗಲೂ ನನಗೆ ಅದೇ ನೆನಪಾಗುತ್ತೆ ಶ್ರಾವಣಿಯಮ್ಮವ್ರೆ. ನೆನಪಾಗದೇನು ಬಂತು? ಆ ಮಾತು ನಿಜ ತಾನೆ. ದೊಡ್ಡ ಮನೆ ಮಗಳು ಅಂತ ಸುಮ್ಮನೆ ಹೇಳೋದಲ್ಲ. ನೀವು ಈ ಮನೆಗೆ ಬಂದಿದ್ದಕ್ಕೆ ಅಲ್ವಾ ಈ ಮನೆ ಸಮಸ್ಯೆಗಳೆಲ್ಲ ಪರಿಹಾರ ಆಗಿ ಈ ಮನೇಲಿ ಶುಭ ಕಾರ್ಯ ನಡೀತಿರೋದು. ನಾನು ಅತ್ತವ್ರಿಗೆ ಮಾತು ಕೊಟ್ಟಿದ್ದೀನಿ. ಅವಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವಳನ್ನ ಪ್ರೀತಿಸೋ ಹುಡುಗ ಸಿಗಬೇಕು. ಅವಳನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಮನೆ ಸಿಗಬೇಕು ಅಂತ ಸಂಬಂಧ ಸಿಕ್ಕಿದ್ರೆ